Good morning, students. The subject is Advanced Financial Accounting in that third unit, Accounting for Joint Venture. Let us continue the seventh one. Venkat and Sunil entered into a joint venture to construct a building for a joint stock company. So here ಜಾಯಿಂಟ್ ವೆಂಚರು ಜಾಯಿಂಟ್ ಸ್ಟಾಕ್ ಕಂಪ್ನಿ ಟು ಸಪ್ರೇಟ್ ಬಿಸ್ನೆಸ್ಸು. ಇವರು ಜಾಯಿಂಟ್ ಸ್ಟಾಕ್ ಕಂಪ್ನಿ ಅವ್ರಿಗೆ ಬಿಲ್ಡಿಂಗ್ ಕಟ್ಕೊಡ್ಬೇಕು. ಸೊ ದೇ ಗಿವನ್ ಕಾಂಟ್ರಾಕ್ಟ್ ಟು ಜಾಯಿಂಟ್ ವೆಂಚರ್ಸ್ಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ನನಗೆ ನನ್ನ ಬಿಲ್ಡಿಂಗ್ ಕಟ್ಕೊಟ್ರೆ ಈಗ ನಿಮಗೆ ಇಷ್ಟೊಂದು ಅಮೌಂಟ್ ಅನ್ನೋದು ಕೊಡ್ತೀನಿ, ಕಾಂಟ್ರಾಕ್ಟ್ ಪ್ರೈಸು ಅಂತೀವಿ. ಓಕೆ, ಇಟ್ ಈಸ್ ನೋನ್ ಆ್ಯಸ್ ಎ ಕಾಂಟ್ರಾಕ್ಟ್ ಪ್ರೈಸ್. ಸೊ ದ ಕಾಂಟ್ರಾಕ್ಟ್ ಪ್ರೈಸ್ ವಾಸ್ ಸೆಟ್ಲ್ 25 lakhs. ಸೊ ನನಗೆ ಬಿಲ್ಡಿಂಗ್ ಏನಾದರೂ ಕನ್ಸ್ಟ್ರಕ್ಷನ್ ಆಲ್ರೆಡಿ ಹೇಳಿದ್ದೀನಿ, ಜಾಯಿಂಟ್ ವೆಂಚರಲ್ಲಿ ಎಕ್ಸಾಂಪಲ್ಸ್ ಬಂದರೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗು ಬರುತ್ತೆ ಅಂತ. ಸೊ ಅವರು ಕಾಂಟ್ರಾಕ್ಟ್ ಎಷ್ಟಿಗೆ ಮಾಡ್ಕೊಂಡಿರ್ತಾರೆ, 25 lakhsಗೆ ಮಾಡ್ಕೊಂಡಿದ್ದಾರೆ. ಆ 25 lakhsು 2 types ಅಂದರೆ 2 ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಒಂದು 25 lakhsಲ್ಲಿ ಪೇಯಬಲ್ 20 lakhs ಇನ್ ಕ್ಯಾಶ್. ಸೊ ಕ್ಯಾಶ್ ಮುಖಾಂತರವಾಗಿ 20 lakhs ಕೊಡ್ತಾ ಇದ್ದಾರೆ. ಆ್ಯಂಡ್ ದ ಬ್ಯಾಲೆನ್ಸ್ ಇನ್ ಫಾರ್ಮ್ ಆಫ್ ಫುಲ್ಲಿ ಪೇಯ್ಡ್ ಈಕ್ವಿಟಿ ಶೇರ್ಸ್ ಆಫ್ ದಿ ಕಂಪನಿ. ಸೊ ಇಯರ್ ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ ಈಕ್ವಿಟಿ ಶೇರ್ಸ್ ಇರುತ್ತಲ್ಲ, ಆ ಈಕ್ವಿಟಿ ಶೇರ್ಸಲ್ಲಿ 5 lakhs ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ಹೇಳಿದ್ದಾರೆ ಟೋಟಲ್ 25 lakhs ಇದೆ. 25 lakhsಲ್ಲಿ 20 lakhs ಹೋಗಿದ್ರೆ ಈಗ ಇನ್ ರಿಮೈನಿಂಗ್ 5 lakhs ಇರುತ್ತೆ. ಆ 5 lakhs ಯಾವ ರೀತಿ ಕೊಡ್ತಾ ಇದ್ದಾರೆ, ಶೇರ್ಸ್ ಮುಖಾಂತರವಾಗಿ ಕೊಡ್ತಾ ಇದ್ದಾರೆ. 25 lakhs ಮೈನಸ್ 20 lakhs ಮಾಡಿಕೊಂಡ್ರೆ 5 lakhs ಅಷ್ಟು ಬರುತ್ತೆ. ನೆಕ್ಸ್ಟ್, ದೇ ಓಪನ್ಡ್ ಎ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ವಿತ್ ವೇರ್ ಇನ್ ವೆಂಕಟ್ ಡೆಪಾಸಿಟೆಡ್ 6 lakhs ಆ್ಯಂಡ್ ಸುನಿಲ್ ಪೇಯ್ಡ್ 3 lakhs. ಸೊ ಇದು ಬಂದುಬಿಟ್ಟು ಕಾಂಟ್ರಿಬ್ಯೂಷನ್. ಓಕೆ, ಹೂ ವೆಂಕಟ್ ಆ್ಯಂಡ್ ಸುನಿಲ್, ಯಾರು ವೆಂಕಟು ಸುನಿಲು, they are the co-ventures. So they are contributing 6 lakhs and 3 lakhs in joint bank account. They agreed to share the profit and loss in the ratio 2:1. ಸೊ ಅಗ್ರೀಡ್ ರೇಷೋ ಇದೆ. ಸೊ ಇಲ್ಲಿ ಈ ರೇಷೋ ಮುಖಾಂತರವಾಗಿ ಪ್ರಾಫಿಟ್ ಆಗಲಿ ಬರ್ಬೋದು, ಇಲ್ಲಾಂತಂದರೆ ಲಾಸ್ ಆದರೂ ಬರ್ಬೋದು. ಜಾಯಿಂಟ್ ವೆಂಚರ್ಸಲ್ಲಿ ಆ ರೇಷೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ನೆಕ್ಸ್ಟ್, ದೇ ಪರ್ಚೇಸ್ ಮೆಟೀರಿಯಲ್ ಫಾರ್ ₹3 lakhs ಫಾರ್ ಕ್ಯಾಶ್. ಸೊ ಇಯರ್ ವೆಲ್ ಕನ್ಸ್ಟ್ರಕ್ಟಿಂಗ್ ದ ಬಿಲ್ಡಿಂಗ್ ವಿ ಆರ್ ರಿಕ್ವೈರ್ಡ್ ಮೆಟೀರಿಯಲ್. ಸೊ 3 lakhs ಕೊಟ್ಟು ಮೆಟೀರಿಯಲ್ ಪರ್ಚೇಸ್ ಮಾಡ್ಕೊಂಬರ್ತಾ ಇದ್ದಾರೆ. ಆಮೇಲೆ 10 lakhs ವರ್ತ್ ಆನ್ ಕ್ರೆಡಿಟ್ ಫ್ರಮ್ ಹಮರ್. ಸೊ ಇಯರ್ ಹಮರ್ ಅನ್ನೋ ಸಪ್ಲೈಯರ್ ಅವರು ಅಮರ್ ಹತ್ರದಿಂದ ಏನೋ ಒಂದು ಮೆಟೀರಿಯಲ್ ತೆಗೆದುಕೊಂಬರ್ತಾ ಇದ್ದಾರೆ. ಅದು ಕ್ರೆಡಿಟ್ ಬೇಸಿಸಲ್ಲಿ ಸಾಲವಾಗಿ ತೆಗೆದುಕೊಂಬರ್ತಾ ಇದ್ದಾರೆ. ಎಷ್ಟು, 10 lakhs ಮತ್ತು ಪೇಮೆಂಟ್ ಮಾಡಬೇಕು ಅವ್ರಿಗೆ. ನೆಕ್ಸ್ಟ್, ದೇ ಪೇಯ್ಡ್ ₹4,50,000 ಫಾರ್ ವೇಜಸ್ ಆ್ಯಂಡ್ ₹70,000 ಫಾರ್ ಅದರ್ ಎಕ್ಸ್ಪೆನ್ಸಸ್. ಇಯರ್ ಎಕ್ಸ್ಪೆನ್ಸಸ್ದು ಪೇಮೆಂಟ್ ಮಾಡ್ತಾ ಇದ್ದಾರೆ ಥ್ರೂ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸೊ ಪರ್ಸ್ನಲ್ ಆಗಿ ಕೋವೆಂಚರ್ ಏನು ಮೆನ್ಷನ್ ಮಾಡಿಲ್ಲ, ಅಂದರೆ ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದ ಎಕ್ಸ್ಪೆನ್ಸಸ್ ಅನ್ನೋದು ಪೇಮೆಂಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ವೆಂಕಟ್ ಆ್ಯಂಡ್ ಸುನಿಲ್ ಸಪ್ಲೈಡ್ ಮೆಟೀರಿಯಲ್ ವರ್ತ್ ₹2 lakhs ಆ್ಯಂಡ್ 8 lakhs. ಇಯರ್ ವೆಂಕಟ್ಟು ಪರ್ಸ್ನಲ್ ಅಕೌಂಟಿಂದ ಅವನು ಮೆಟೀರಿಯಲ್ ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಎಷ್ಟು, 2 lakhs. ಆಮೇಲೆ ಸುನಿಲು ಅಷ್ಟೇ ಪರ್ಸ್ನಲ್ ಅಕೌಂಟಿಂದ ದುಡ್ಡು ಕೊಟ್ಟು ಮೆಟೀರಿಯಲ್ ಪರ್ಚೇಸ್ ಮಾಡ್ಕೊಂಬರ್ತಾ ಇದ್ದಾನೆ 80,000 ಅಷ್ಟು. ನೆಕ್ಸ್ಟ್, ಆರ್ಕಿಟೆಕ್ಟ್ ಫೀಸ್ ಆಫ್ ₹10,000 ವಾಸ್ ಪೇಯ್ಡ್ ಬೈ ವೆಂಕಟ್. ಸೊ ಹಿ ಈಸ್ ಪೇಯ್ಡ್ ಥ್ರೂ ಈಸ್ ಪರ್ಸ್ನಲ್ ಅಕೌಂಟ್. ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟು ಇದೆ, ಪರ್ಸ್ನಲ್ ಅಕೌಂಟು ಇದೆ, ಪರ್ಸ್ನಲ್ ಅಕೌಂಟ್ ಆಫ್ ಕೋವೆಂಚರ್ಸು ಇದೆ. ಸೊ ನೋಡಿ ಅಲ್ಲಿ ಹೇಳಿರ್ತಾರೆ ಇವೆಲ್ಲ ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದ ಕೊಡ್ತಾ ಇದ್ದಾರೆ. ಅಲ್ಲಿ ನೇಮ್ ಕೋವೆಂಚರ್ಸ್ದು ಏನಾದರೂ ಪೇಮೆಂಟ್ ಮಾಡಿದ್ರೆ ಅದು ಸಪ್ರೇಟ್ ಎಂಟ್ರಿ ಅನ್ನೋದು ಬರುತ್ತೆ. ನೆಕ್ಸ್ಟ್, ದ ಕಾಂಟ್ರಾಕ್ಟ್ ವಾಸ್ ಡ್ಯೂಲಿ ಕಂಪ್ಲೀಟೆಡ್, ದ ಪ್ರೈಸ್ ರಿಸೀವ್ಡ್ ಆ್ಯಸ್ ಸ್ಟಿಪ್ಯುಲೇಟೆಡ್. ಸೊ ಕಾಂಟ್ರಾಕ್ಟ್ ಅನ್ನೋದು ಕಂಪ್ಲೀಟ್ ಆಯಿತು ಅಂತಂದರೆ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್, ದೇ ರಿಸೀವ್ಡ್ ದ ಕಾಂಟ್ರಾಕ್ಟ್ ಪ್ರೈಸ್. ಅಮರ್ ವಾಸ್ ಪೇಯ್ಡ್ ₹9,80,000. ಇಲ್ಲಿ ಯಾರು ಅಮರು, ಸ್ಟಾರ್ಟಿಂಗಲ್ಲಿ ನೋಡಿ ಅಮರ್ ಕಡೆಯಿಂದ ಮೆಟೀರಿಯಲ್ ಸಪ್ಲೈ ಮಾಡ್ಕೊಂಬಂದಿದ್ದೀವಲ್ಲ ಸಾಲಕ್ಕೆ, ಅವ್ನು ಕೊಟ್ಬಿಡ್ಬೇಕಲ್ಲ ದುಡ್ಡು. ಅಂದರೆ 10 lakh ಅಷ್ಟು ಮೆಟೀರಿಯಲ್ ಸಪ್ಲೈ ಮಾಡ್ಕೊಂಬಂದರೆ ಅವ್ನಿಗೆ ಜಸ್ಟ್ 9,80,000 ಅಷ್ಟು ಮಾತ್ರ ಪೇಮೆಂಟ್ ಮಾಡ್ತಾಯಿದ್ದಾನೆ, ಅಂದರೆ ಕಡಿಮೆ ದುಡ್ಡು. ರಿಮೈನಿಂಗ್ ಎಷ್ಟು, 10 lakhs ಮೈನಸ್ 9,80,000 ಮಾಡಿದ್ರೆ ಇನ್ನು 20,000 ಅಷ್ಟು ಕೊಟ್ಟಿಲ್ಲ ಅಂತಂದರೆ ಡಿಸ್ಕೌಂಟ್ ಏನಾದರೂ ಇಸ್ಕೊಂಡಿರ್ಬೋದು. ಜಾಯಿಂಟ್ ವೆಂಚರ್ಗೆ ಡಿಸ್ಕೌಂಟ್ ಬಂದಿದೆ. ನೆಕ್ಸ್ಟ್, Venkat agreed to take up to shares of the company at valuation of ₹4,50,000. ಆಲ್ರೆಡಿ ಅವ್ರು ಎಷ್ಟು ಪೇಮೆಂಟ್ ಮಾಡ್ತೀವಿ ಅಂತೇಳಿರೋದು ಶೇರ್ಸು
5 lakhs ಅಷ್ಟು ಶೇರ್ಸ್ ಪೇಮೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಬಟ್ ಇಲ್ಲಿ ವೆಂಕಟ್ ಮಾತ್ರ 4,40,000 ಅಷ್ಟು ಶೇರ್ಸ್ ಮಾತ್ರ ಎತ್ಕೊಂಡು ಹೋಗ್ತಾ ಇದ್ದಾನೆ. ಅಂತಂದರೆ ರಿಮೈನಿಂಗ್ 60,000 ಶೇರ್ಸ್ ಅಷ್ಟು ಸೊ ಲಾಸ್ ಆಗಿದೆ ಅಂತ ಹೇಳಿಬಿಟ್ಟು ನಾವು ಎಂಟ್ರಿ ತೋರಿಸ್ಬೇಕು. ನೆಕ್ಸ್ಟ್ Sunil taken over the remaining material at agreed value of rupees 70,000. Here material asset taken over. ಸೊ ಅಸೆಟ್ ತಗೊಂಡು ಎಷ್ಟು 70,000 ಅಷ್ಟು ಮೆಟೀರಿಯಲ್ ಎತ್ಕೊಂಡು ಹೋಗ್ತಾ ಇದ್ದಾನೆ. ಸೊ ದೇ ಆಸ್ಕ್ ಟು separate books of accounts are maintained for joint venture business. Prepare the necessary ledger account. ಸೊ ದೇ ಆಸ್ಕ್ಡ್ ಓನ್ಲಿ ಲೆಜರ್ ಅಕೌಂಟ್ಸ್ ಮಾತ್ರ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಡೀಪ್ ಕ್ಯಾಲ್ಕುಲೇಷನ್ಸ್ ಇದೆ, ನಾವು ಲೆಜರ್ಸ್ ಅಕೌಂಟ್ ಮಾತ್ರ ಪ್ರಿಪೇರ್ ಮಾಡೋಣ. ಇಲ್ಲಿ ಲೆಜರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟು ನಮ್ಗೆ ಕಾಮನಾಗಿ ಬರೋ ಲೆಜರ್ ಅಕೌಂಟ್ಸ್ ಯಾವ್ಯಾವು? ಫಸ್ಟ್ ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ, ಕೋವೆಂಚರ್ಸ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ಬಟ್ ಇಲ್ಲಿ ಈಕ್ವಿಟಿ ಶೇರ್ಸ್ ಇದೆ. ಆಮೇಲೆ ಕೋವೆಂಚರ್ಸಲ್ಲಿ ಸಪ್ರೇಟ್ ಅಂದರೆ ಕೋವೆಂಚರ್ಸು ಯಾರ್ಯಾರ್ದು ಕೋವೆಂಚರು? ವೆಂಕಟ್ ಇದೆ ಆ್ಯಂಡ್ ಸುನೀಲ್ ಇದೆ. ಸೊ ಇವ್ರದ್ದು ಎಂಟ್ರೀಸ್ ಅನ್ನೋದು ಜಾಸ್ತಿ ಇದೆ. ಸಪ್ರೇಟ್ ಲೆಜರ್ ಅಕೌಂಟ್ ತೋರಿಸೋಣ, ಯಾಕಂದರೆ ಒಂದೇ ಇದರಲ್ಲಿ ಜಾಸ್ತಿ ಬರೆಯೋಕ್ಕಾಗಲ್ಲ. ಸೊ ಸಪ್ರೇಟ್ ತೋರಿಸೋಣ. ಆಮೇಲೆ ಅಮರ್ ಅನ್ನೋ ಸಪ್ಲೈಯರ್ ಬರ್ತಾ ಇದ್ದಾರೆ, ಆ ಒಂದು ಲೆಜರ್ ಅಕೌಂಟ್ ಬರೆಯೋಣ. ಆಮೇಲೆ ಈಕ್ವಿಟಿ ಶೇರ್ಸ್ ಅಕೌಂಟು ಬರುತ್ತೆ, ಯಾಕಂದರೆ ಈಕ್ವಿಟಿ ಶೇರ್ಸ್ ಕೂಡ ಇದೆ. ಸೊ ಓನ್ಲಿ 1 2 3 4 5 ಓಕೆ, ಇದರಲ್ಲಿ 2 ಇದೆ. ಸೊ ಸಿಕ್ಸ್ ಲೆಜರ್ ಅಕೌಂಟ್ಸ್ ಅನ್ನೋದು ಬರುತ್ತೆ. 6 ಲೆಜರ್ ಅಕೌಂಟ್ ಅನ್ನೋದು ಬರುತ್ತೆ. ಮೆನ್ಷನ್ ಮಾಡ್ಕೊಂಡು ಹೋಗೋಣ ಒಂದೊಂದೇ. ಫಸ್ಟ್ ಲೆಜರ್ ಅಕೌಂಟ್ ಜಾಯಿಂಟ್ ವೆಂಚರ್ ಅಕೌಂಟ್. ನೆಕ್ಸ್ಟ್ ಒನ್ ಈಸ್ ಕೋವೆಂಚರ್ದು. ಫಸ್ಟ್ ಯಾರ್ದು? ವೆಂಕಟ್ ಅಕೌಂಟ್ ಜಾಸ್ತಿ ಇದೆ ಇನ್ಫಾರ್ಮೇಷನ್ನು. ಸೊ ನಾವು ಪ್ರತಿಯೊಂದರಲ್ಲೂ ಕೋವೆಂಚರ್ದು ಒಂದೇ ಲೆಜರ್ ಅಕೌಂಟಲ್ಲಿ ಬರಿತಾ ಇದ್ದಿದ್ದು, ಬಟ್ ಜಾಸ್ತಿ ಇದೆ, ಸಪ್ರೇಟ್ ತೋರಿಸೋಣ. ಆಮೇಲೆ ಸುನೀಲ್ಸ್ ಅಕೌಂಟ್. ನೆಕ್ಸ್ಟ್ ಈಕ್ವಿಟಿ ಶೇರ್ ಅಕೌಂಟ್. ನೆಕ್ಸ್ಟ್ ಅಮರ್ ಯಾರು? ಸಪ್ಲೈಯರ್. Amar account is a credit provider. And also joint bank account. First ಜಾಯಿಂಟ್ ವೆಂಚರಲ್ಲಿ ಫಸ್ಟ್ ಎಂಟ್ರಿ ನೋಡ್ಕೊಂಡು ಬರೋಣ. ಫಸ್ಟ್ ದ ಕಾಂಟ್ರಾಕ್ಟ್ ಪ್ರೈಸ್ ವಾಸ್ ಸೆಟಲ್ಡ್ 25 lakhs ಅಷ್ಟು ಕಾಂಟ್ರಾಕ್ಟ್ ಪ್ರೈಸ್ ಇದೆ. ಅದರಲ್ಲಿ 20 lakhs ಇನ್ ಪೇಯಬಲ್, 20 lakhs ಇನ್ ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸಸ್ ಫುಲ್ಲಿ ಪೇಯ್ಡ್ ಇನ್ ಈಕ್ವಿಟಿ ಶೇರ್ಸ್ ಆಫ್ ದಿ ಕಂಪನಿ. ಸೊ ಕ್ಯಾಶಲ್ಲಿ ಏನಾದರೂ ಬಂದರೆ ಏನು ಎಂಟ್ರಿ ಬರುತ್ತೆ? ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ ಬೈ ಓಕೆ ಐ ಮಿಸ್ಡ್ ಮೈ ಪೆನ್. ಸಿಕ್ತು. ಫಸ್ಟು ಕಾಂಟ್ರಾಕ್ಟ್ ಪ್ರೈಸ್ ಅನ್ನೋದು 25 lakhs ಅಷ್ಟಿದೆ. ಅದರಲ್ಲಿ 20 lakhs ಇನ್ ಕ್ಯಾಶ್ ಇದೆ, ಪೇಯಬಲ್ ಇನ್ ಕ್ಯಾಶ್. ಸೊ ಎಂಟ್ರಿ ಏನು ಬರುತ್ತೆ? ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ. ಸೊ ಜಾಯಿಂಟ್ ವೆಂಚರಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರೀರಿ. ಕಾಂಟ್ರಾಕ್ಟ್ ಪ್ರೈಸ್ ಪೇಯ್ಡ್ ಇನ್ ಕ್ಯಾಶ್ ಎಷ್ಟು? ಓಕೆ 20 lakhs. Next, the balance in the form of fully paid equity shares of the company. ಸೊ ಈಕ್ವಿಟಿ ಶೇರ್ಸ್ ಮುಖಾಂತರವಾಗಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಅದ್ರದ್ದು ಬಂದುಬಿಟ್ಟು ಈಕ್ವಿಟಿ ಶೇರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ಈಕ್ವಿಟಿ ಶೇರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ. ಎಂಟ್ರಿ ಬಂದುಬಿಟ್ಟು ಸೊ ಬೈ ಅನ್ನೋದು ಈಕ್ವಿಟಿ ಶೇರ್ ಅಕೌಂಟ್. ಸೊ
ಇಲ್ಲಿ ನೋಡಿ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಇರೋದೆಷ್ಟು 25 ಲ್ಯಾಕ್ಸ್. ಅದರಲ್ಲಿ ಕ್ಯಾಶ್ಗೆ 20 ಲ್ಯಾಕ್ಸ್ ಪೇಮೆಂಟ್ ಮಾಡಿದ್ರೆ ರಿಮೈನಿಂಗ್ ಎಷ್ಟಿರುತ್ತೆ 5 ಲ್ಯಾಕ್ಸ್ ಇರುತ್ತೆ. ಸೊ ಬಂತು. ಆಮೇಲೆ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ 2 ಏನಾಗುತ್ತೆ 2 ಜಾಯಿಂಟ್ ವೆಂಚರ್ ಅಕೌಂಟ್ 20 ಲ್ಯಾಕ್ಸ್. ನೆಕ್ಸ್ಟ್ ಈಕ್ವಿಟಿ ಶೇರ್ಸ್ ಇದೆಯಲ್ಲ, ಅಂದರೆ 2 ಈಕ್ವಿಟಿ ಶೇರ್ಸಲ್ಲಿ 2 ಜಾಯಿಂಟ್ ವೆಂಚರ್ ಅಕೌಂಟ್ ಎಷ್ಟು ಬರುತ್ತೆ 5 ಲ್ಯಾಕ್ಸ್. ಕಂಪ್ಲೀಟ್ ಆಯಿತು ಇದು. ಸೊ ಒಂದೊಂದೇ ಮಾಡ್ಕೊಂಡು ಹೋಗಬೇಕು. ಸೊ ಅಪ್ ಟು ಹಿಯರ್ ಕಂಪ್ಲೀಟೆಡ್. ನೆಕ್ಸ್ಟ್ ದೇ ಓಪನ್ಡ್ ಎ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ವಿತಿನ್ ವೆಂಕಟ್ ಡೆಪಾಸಿಟ್ ₹6 lakhs ಆ್ಯಂಡ್ ಸುನಿಲ್ ಪೇಡ್ ₹3 lakhs. ಸೊ ಇದು ಎಂಟ್ರಿ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಎಂಟ್ರಿ ಬಂದುಬಿಟ್ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕೋವೆಂಚರ್ಸ್ ಅಕೌಂಟ್ ಬರುತ್ತೆ. ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ 2 ಯಾರು ಕೋವೆಂಚರ್ ಫಸ್ಟು ವೆಂಕಟ್ ಎಷ್ಟು ಡೆಪಾಸಿಟ್ ಮಾಡ್ತಾಯಿದ್ದಾನೆ 6 lakhs. ನೆಕ್ಸ್ಟ್ ವೆಂಕಟ್ಸ್ ಅಕೌಂಟ್ ಸುನಿಲ್ ಅಕೌಂಟ್ ಎಷ್ಟು ಡೆಪಾಸಿಟ್ ಮಾಡ್ತಾಯಿದ್ದಾನೆ ಆರ್ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದಾನೆ 3 lakhs. ಸೊ ವೆಂಕಟ್ ಅಕೌಂಟಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಎಷ್ಟು 6 lakhs. ಹಂಗೆ ಸುನಿಲ್ ಅಕೌಂಟಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಎಷ್ಟು ಬರುತ್ತೆ 3 lakhs. ನೆಕ್ಸ್ಟ್ ಕಂಪ್ಲೀಟ್ ಆಯಿತು. ದಿಸ್ ಒನ್ ದೇ agreed to share the profit or loss in the ratio of 2:1. ಸೊ ವೈಲ್ ಜಾಯಿಂಟ್ ವೆಂಚರಲ್ಲಿ ಪ್ರಾಫಿಟ್ ಆರ್ ಲಾಸ್ ನೋಡಬೇಕು. ಬಂದಿರೋದ್ರಲ್ಲಿ ರೇಷಿಯೋಸ್ ಅನ್ನೋದು ರೇಷಿಯೋ ಮುಖಾಂತರವಾಗಿ ಪ್ರಾಫಿಟ್ ಆರ್ ಲಾಸ್ ಅನ್ನೋದು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೆಕ್ಸ್ಟ್ ದೇ ಪರ್ಚೇಸ್ ಮೆಟೀರಿಯಲ್ ಫಾರ್ ₹3 lakhs ಫಾರ್ ಕ್ಯಾಶ್ ಆ್ಯಂಡ್ 10 lakhs ವರ್ತ್ ಆನ್ ಕ್ರೆಡಿಟ್ ಫ್ರಮ್ ಅಮರ್. ಸೊ ಫಸ್ಟ್ ಎಂಟ್ರಿ ಇದು ಬರೆಯೋಣ. ದೇ ಪರ್ಚೇಸ್ ಮೆಟೀರಿಯಲ್ ಫಾರ್ 3 lakhs ಫಾರ್ ಕ್ಯಾಶ್. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬಕೆಟಲ್ಲಿ ಬರೀರಿ. ಮೆಟೀರಿಯಲ್ ಪರ್ಚೇಸ್ಡ್ ಎಷ್ಟು 3 lakhs. ಸೊ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಬೈ ಅನ್ನೋದು ಏನು ಬರುತ್ತೆ ಬೈ ಜಾಯಿಂಟ್ ವೆಂಚರ್ ಬರುತ್ತೆ. ಎಷ್ಟು 3 lakhs. ನೆಕ್ಸ್ಟ್ 10 lakhs ವರ್ತ್ ಆನ್ ಕ್ರೆಡಿಟ್ ಫ್ರಮ್ ಅಮರ್. ಸೊ ಇಲ್ಲಿ ಅಮರ್ ಕಡೆಯಿಂದ ದುಡ್ಡು ಅನ್ನೋದು ಮೆಟೀರಿಯಲ್ ಪರ್ಚೇಸ್ ಮಾಡಿಕೊಂಡು ಕ್ರೆಡಿಟ್ ಬೇಸಿಸಲ್ಲಿ ತೆಗೆದುಕೊತಾ ಇದ್ದೀವಿ. ಇಲ್ಲಿ ಎಂಟ್ರಿ ಏನು ಬರುತ್ತೆ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಅಮರ್ಸ್ ಅಕೌಂಟ್ ಬರುತ್ತೆ. 2 ಅನ್ನೋದು ಅಮರ್ ಹಾಕಿ. ಸೊ ಇದು ಮೆಟೀರಿಯಲ್ ಪರ್ಚೇಸ್ ಅಲ್ಲ, ಇದು ಕ್ರೆಡಿಟ್ ಪರ್ಚೇಸಸ್ ಆರ್ ಪರ್ಚೇಸ್ಡ್ ಎಷ್ಟು 10 lakh. ಸೊ ಅಮರ್ ಅಕೌಂಟಲ್ಲಿ ಏನು ಬರುತ್ತೆ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ. ಎಷ್ಟು 10 lakhs. ನೆಕ್ಸ್ಟ್ ದೇ ಪೇಡ್ ₹4,50,000 ಫಾರ್ ವೇಜಸ್ ಆ್ಯಂಡ್ 70,000 ಫಾರ್ ಅದರ್ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಪೇಮೆಂಟ್ ಬಂದುಬಿಟ್ಟು ಏನು ಬರುತ್ತೆ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸೊ 2 ಅನ್ನೋದು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸಪ್ರೇಟ್ ತೋರಿಸೋಣ. ಸಪ್ರೇಟ್ ಇಲ್ಲ ಅಂತಂದರೆ ಎರಡು ಕಂಬೈನ್ ಮಾಡಾದರೂ ತೋರಿಸ್ಬೋದು. ಸಪ್ರೇಟ್ ತೋರಿಸೋಣ. ವೇಜಸ್ ಎಷ್ಟು 4,50,000 ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಎಕ್ಸ್ಪೆನ್ಸಸ್ ಎಷ್ಟು
ಈಸ್ 70,000. ಅದೇ ರೀತಿ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಬೈ ಜಾಯಿಂಟ್ ವೆಂಚರ್ ಬರುತ್ತೆ. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಎಷ್ಟು 4,50,000. ಇದು ವೇಜಸ್ದು. ಇದು ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ಇದು ಬಂದುಬಿಟ್ಟು ಎಕ್ಸ್ಪೆನ್ಸಸ್ಸು ಎಷ್ಟು 70,000. ಕನ್ಫ್ಯೂಷನ್ಸ್ ಆದರೆ ಇಲ್ಲೇ ಬರ್ಕೊಳ್ಳಿ ವೇಜಸ್ ಅಂತ, ಇದು ಎಕ್ಸ್ಪೆನ್ಸಸ್ ಅಂತ. ಕನ್ಫ್ಯೂಷನ್ಸ್ ಇಲ್ದಿರೋ ಇರುತ್ತೆ. ಇದು ಮೆಟೀರಿಯಲ್ ಅಂತ, ಮೆಟೀರಿಯಲ್ ಪರ್ಚೇಸ್. ಸೊ ಈ ರೀತಿ ಬರ್ಕೊಂಡ್ರೆ ಜಾಸ್ತಿ ಕನ್ಫ್ಯೂಷನ್ಸ್ ಇರೋಲ್ಲ. 3 ಜಾಯಿಂಟ್ ವೆಂಚರ್ ಇದೆ, ಸೊ ಯಾವ ರೀತಿ ಬಂತು ಏನು ಅಂತ ಓಕೆ ಕನ್ಫ್ಯೂಷನ್ಸ್ ಬರ್ತಾ ಇರುತ್ತೆ. ಸೊ ಈ ರೀತಿ ಕೆಳಗಡೆನೇ ಬರ್ಕೊಂಡು ಹೋಗಿದ್ರೆ ಕನ್ಫ್ಯೂಷನ್ಸ್ ಇರೋದಿಲ್ಲ. ಐ ಆಮ್ ಜಸ್ಟ್ ಶೋಯಿಂಗ್ ದ ಎಕ್ಸಾಂಪಲ್. ಇಲ್ಲವರೆಗೂ ಆಯಿತು ಅದರ ಎಕ್ಸ್ಪೆನ್ಸಸ್ವರೆಗೂ. ಮತ್ತು ವೆಂಕಟ್ ಆ್ಯಂಡ್ ಸುನಿಲ್ ಸಪ್ಲೈಡ್ ಮೆಟೀರಿಯಲ್ ವರ್ತ್ ₹2,80,000. ಇಯರ್ ಕೋವೆಂಚರ್ಸ್ ಪರ್ಸ್ನಲ್ ಅಕೌಂಟಿಂದ ಪೇಮೆಂಟ್ ಮಾಡ್ತಾಯಿದ್ದಾರೆ. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಕೋವೆಂಚರ್. ಟು ಅನ್ನೋದು ಕೋವೆಂಚರ್ ಯಾರು? ವೆಂಕಟ್ಸ್ ಅಕೌಂಟ್ ಟು ಸುನಿಲ್ಸ್ ಅಕೌಂಟ್. ಎಷ್ಟು ಮೆಟೀರಿಯಲ್ ಪರ್ಚೇಸ್ ಮಾಡ್ಕೊಂಡು ಬರ್ತಾಯಿದ್ದಾರೆ? 2 lakhsಗೆ 80,000ಗೆ ಮೆಟೀರಿಯಲ್ ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ವೆಂಕಟ್ ಅಕೌಂಟಲ್ಲಿ ಬೈ ಅನ್ನೋದು ಜಾಯಿಂಟ್ ವೆಂಚರ್ ಬರುತ್ತೆ. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಎಷ್ಟು 2 lakhs ಅಷ್ಟು ಮೆಟೀರಿಯಲ್ ಪರ್ಚೇಸ್ ಮಾಡ್ಕೊಂಬರ್ತಾಯಿದ್ದಾನೆ. ಹಂಗೆ ಸುನಿಲು ಅಷ್ಟೇ ಜಾಯಿಂಟ್ ವೆಂಚರ್ ಅಕೌಂಟ್. ಸುನಿಲ್ ಅಕೌಂಟಲ್ಲಿ ಜಾಯಿಂಟ್ ವೆಂಚರ್ಸ್ ಅಕೌಂಟ್, ಅವನು ಮೆಟೀರಿಯಲ್ ಪರ್ಚೇಸ್ ಮಾಡ್ಕೊಂಬರ್ತಾಯಿದ್ದಾನೆ 80,000 ಅಷ್ಟು. ನೆಕ್ಸ್ಟ್ ಆರ್ಕಿಟೆಕ್ಟ್ ಫೀಸ್ ಆಫ್ ₹10,000 ಪೇಯ್ಡ್ ಬೈ ದಿ ವೆಂಕಟ್. ಸೊ ಜನರಲ್ ಎಂಟ್ರಿ ಬಂದುಬಿಟ್ಟು ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ವೆಂಕಟ್ ಅಕೌಂಟ್ ಟು ವೆಂಕಟ್ಸ್ ಅಕೌಂಟ್. ಓಕೆ, ಆರ್ಕಿಟೆಕ್ಟ್ ಫೀಸ್ ಅನ್ನೋದು ಪೇ ಮಾಡಿದ್ದಾನೆ. ಆರ್ಕಿಟೆಕ್ಟ್ ಫೀಸ್ ಸೊ ಎಷ್ಟು? ಆರ್ಕಿಟೆಕ್ಟ್ ಫೀಸು 10,000 ಅಷ್ಟು. ಸೊ ಬೈ ಏನಾಗುತ್ತೆ? ಬೈ ಜಾಯಿಂಟ್ ವೆಂಚರ್ ಇನ್ ವೆಂಕಟ್ ಅಕೌಂಟಲ್ಲಿ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಎಷ್ಟು? 10,000. ಇದು ಬರೀರಿ ಮೆಟೀರಿಯಲ್ ಅಂತ, ಮೆಟೀರಿಯಲ್ ಪರ್ಚೇಸ್. ಓಕೆ, ಆರ್ಕಿಟೆಕ್ಟ್ ಫೀಸ್ ಅಂತ. ನಿಮಗೆ ಕನ್ಫ್ಯೂಷನ್ಸ್ ಆದಿರ ಇರೋಕ್ಕೆ ಈ ರೀತಿ ಬ್ರಾಕೆಟಲ್ಲಿ ಬರ್ಕೊಂಡ್ರೆ ಅಮೌಂಟ್ಸ್ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಓಕೆ, ಆರ್ಕಿಟೆಕ್ಟ್ ಫೀಸ್ ಆಯಿತು. ದ ಕಾಂಟ್ರಾಕ್ಟ್ ವಾಸ್ ಡ್ಯೂಲಿ ಕಂಪ್ಲೀಟೆಡ್ ಆ್ಯಂಡ್ ದ ಪ್ರೈಸಸ್ ರಿಸೀವ್ಡ್ ವಾಸ್ ಸ್ಟಿಪ್ಯುಲೇಟೆಡ್. ಅಮರ್ ವಾಸ್ ಪೇಯ್ಡ್ ₹9,80,000 ಇನ್ ಫುಲ್ ಸೆಟ್ಲ್ಮೆಂಟ್. ಸೊ ಪೇಮೆಂಟ್ ಅನ್ನೋದು ನಡೀತಾ ಇದೆ. ಅಮರ್ಸ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ಸೊ ಇಯರ್ ಅಮರ್ ಅಕೌಂಟಲ್ಲಿ ಟು ಅನ್ನೋದು ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಎಷ್ಟು ಪೇಮೆಂಟ್ ಮಾಡ್ತಾಯಿದ್ದಾರೆ? ಜಾಯಿಂಟ್ ವೆಂಚರು 9,80,000. ಸಾಲ ತೆಗೆದುಕೊಂಡಿರೋದು 10 lakhs ಅಷ್ಟಾದರೆ 9,80,000 ಮಾತ್ರ ಪೇಮೆಂಟ್ ಮಾಡ್ತಾಯಿದ್ದಾನೆ. ಇವನಿಗೆ ಅಮರ್ಗೆ ನಷ್ಟ ಆಗುತ್ತೆ. ಸೊ ಜಾಯಿಂಟ್ ವೆಂಚರ್ಗೆ ಡಿಸ್ಕೌಂಟ್ ಸಿಗಂಗೆ ಆಗುತ್ತೆ. ನೆಕ್ಸ್ಟ್ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಬೈ ಅಮರ್ಸ್ ಅಕೌಂಟ್ ಬರೀರಿ ಇಲ್ಲಿ ಪೇಮೆಂಟ್ ಅಂತ. ಎಷ್ಟು? 9,80,000. ನೆಕ್ಸ್ಟ್ ಮಾಡೋಣ, ಎಷ್ಟು ಲಾಸ್ ಆಗಿದೆ ಅನ್ನೋದು ಸಿಗುತ್ತೆ. ಸೊ ಇಯರ್ ಅಮರ್ ಅಕೌಂಟಲ್ಲಿ ನೋಡಿ ಕ್ಲೋಸ್ ಆಯಿತು ಅಮರ್ ಅಕೌಂಟು. ಅಮರ್ ಅಕೌಂಟಲ್ಲಿ ಡೆಬಿಟ್ ಜಾಸ್ತಿ ಇದೆಯಾ ಕ್ರೆಡಿಟ್ ಜಾಸ್ತಿ ಇದೆಯಾ ಅಂತ? ಕ್ರೆಡಿಟ್ ಜಾಸ್ತಿ ಇದೆ. ಎಷ್ಟು? 10 lakhs ಅಷ್ಟು. ಇನ್ ರಿಮೈನಿಂಗ್ ಎಷ್ಟಾಗುತ್ತೆ ನೋಡಿ? 20,000. 10 lakhs minus 9,80,000. ರಿಮೈನಿಂಗ್ 20,000 ಅಷ್ಟು ವಾಟ್ ವಿಲ್ ಕಮ್? ಇಟ್ ಈಸ್ ಅ ಡಿಸ್ಕೌಂಟ್. ಸೊ ಡಿಸ್ಕೌಂಟ್ಗೆ ಏನು ಎಂಟ್ರಿ ಬರುತ್ತೆ? ಅಮರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ. ಟು ಜಾಯಿಂಟ್ ವೆಂಚರ್
ಅಕೌಂಟ್ ಬ್ರಾಕೆಟಲ್ಲಿ ಡಿಸ್ಕೌಂಟ್ ಅಂತ ಹಾಕ್ಕೊಳ್ಳಿ. ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು 20,000. ಸೊ ಇಲ್ಲಿ ಜಾಯಿಂಟ್ ವೆಂಚರಲ್ಲಿ ಬೈ ಅನ್ನೋದು ಅಮರ್ ಬರುತ್ತೆ. ಬೈ ಅಮರ್ಸ್ ಅಕೌಂಟ್ ಡಿಸ್ಕೌಂಟ್ ಬರೀರಿ ಅಮೌಂಟ್ ಬೇಕಾದರೆ 10,000 ಮೈನಸ್ 9,80,000 ರಿಮೈನಿಂಗ್ 20,000 ಅಷ್ಟು ಅವರು ಕೊಟ್ಟಿಲ್ಲ. ಸೊ ಡಿಸ್ಕೌಂಟ್ ಮುಖಾಂತರವಾಗಿ ಓಕೆ ಇಟ್ ರಿಮೈನ್ಸ್. ನೆಕ್ಸ್ಟ್ ವೆಂಕಟ್ ಅಮರ್ದೈತಲ್ಲ, ವೆಂಕಟ್ ಅಗ್ರೀಡ್ ಟು ಟೇಕ್ ಅಪ್ ಟು ಎ ಶೇರ್ ಆಫ್ ದಿ ಕಂಪನಿ ಅಟ್ ವ್ಯಾಲ್ಯೂಯೇಷನ್ ಆಫ್ rupees 4,40,000. ಇಯರ್ ಅಸೆಟ್ ಅನ್ನೋದು ಟೇಕನ್ ಓವರ್ ಆಗ್ತಾಯಿದೆ. ಸೊ ವೆಂಕಟ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಕೌಂಟ್ ಬರುತ್ತೆ. ಈಕ್ವಿಟಿ ಶೇರ್ಸ್ ಅಕೌಂಟಲ್ಲಿ ಬೈ ಯಾರು ಎತ್ಕೊಂಡು ಹೋಗ್ತಾ ಇರೋದು, ಯಾವ ಕೋವೆಂಚರ್ ಎತ್ಕೊಂಡು ಹೋಗ್ತಾ ಇರೋದು, ವೆಂಕಟ್ ಅಕೌಂಟ್ ಅವನು ಎಷ್ಟಿಗೆ ಎತ್ಕೊಂಡು ಹೋಗ್ತಾ ಇದ್ದಾನೆ 4,40,000 ಅಷ್ಟು. ಸೊ ಈಕ್ವಿಟಿ ಶೇರ್ದು ಇನ್ಫಾರ್ಮೇಷನ್. ಸೊ 5 lakhs ಅಷ್ಟು ಶೇರ್ಸು 4,40,000 ಅಷ್ಟು ವೆಂಕಟ್ಟು ಟೇಕನ್ ಓವರ್ ಅಂದರೆ ಇನ್ ರಿಮೈನಿಂಗ್ ಓಕೆ ಡೆಬಿಟ್ ಜಾಸ್ತಿ ಇದೆ, ಕ್ರೆಡಿಟ್ ಜಾಸ್ತಿ ಇದೆ ನೋಡಿ, ಡೆಬಿಟ್ ಜಾಸ್ತಿ ಇದೆ. ಸೊ 5 lakh ಆ್ಯಂಡ್ ದೆನ್ 5 lakhs ಮೈನಸ್ 4,40,000 60,000 ಬರ್ಬೋದು ಅಂದ್ಕೊತೀನಿ. 4,40,000 60,000 60,000 ಅಷ್ಟು ವಾಟ್ ಈಸ್ ಲಾಸ್ಗೆ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಜಾಯಿಂಟ್ ವೆಂಚರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಬ್ರಾಕೆಟಲ್ಲಿ ಬರೀರಿ. ಲಾಸ್ ಟ್ರಾನ್ಸ್ಫರ್ಡ್ ಎಷ್ಟು 60,000. ಸೊ ಜಾಯಿಂಟ್ ವೆಂಚರಲ್ಲಿ 2 ಏನಾಗುತ್ತೆ 2 ಈಕ್ವಿಟಿ ಶೇರ್ಸ್ ಅಕೌಂಟ್ ಆಗುತ್ತೆ. ಸೊ ಲಾಸ್ ಎಷ್ಟು 60,000 ಅಷ್ಟು ಲಾಸು. ನೆಕ್ಸ್ಟ್ ಓಕೆ ವೆಂಕಟ್ ಆಯ್ತಲ್ಲ. ಸುನಿಲ್ ಟೇಕನ್ ಓವರ್ ದಿ ರಿಮೈನಿಂಗ್ ಮೆಟೀರಿಯಲ್ ಅಟ್ ಅಗ್ರೀಡ್ ವ್ಯಾಲ್ಯೂ ಆಫ್ 70,000. ಸೊ ಅಸೆಟ್ ಟೇಕನ್ ಓವರ್ ಆಗ್ತಾಯಿದೆ. ಎಂಟ್ರಿ ಬಂದುಬಿಟ್ಟು ಇಲ್ಲಿ ಸುನಿಲ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ. ಸೊ ಬೈ ಸುನಿಲ್ ಅಕೌಂಟ್ ಇಲ್ಲಿ ಮೆಟೀರಿಯಲ್ ಟೇಕನ್ ಓವರ್ ಎಷ್ಟು ಮೆಟೀರಿಯಲ್ ವ್ಯಾಲ್ಯೂ ತೆಗೆದುಕೊಂಡು ಹೋಗ್ತಾಯಿದ್ದಾನೆ 70,000 ಅಷ್ಟು ಮೆಟೀರಿಯಲ್ ವ್ಯಾಲ್ಯೂ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ಏನು ಬರುತ್ತೆ ಬೈ ಸುನಿಲ್ ಆದರೆ 2 ಜಾಯಿಂಟ್ ವೆಂಚರ್ ಅಕೌಂಟ್ ಎಷ್ಟು 70,000 ಅಷ್ಟು. ನೆಕ್ಸ್ಟ್ ಇಷ್ಟಾಯಿತು. ಸೊ ಇಲ್ಲಿ ಇನ್ನೂ ಒಂದು ಬಿಟ್ಟಿದ್ದೀವಿ. ಸೊ ವೆಂಕಟ್ದು ನಾವು ಇನ್ನೊಂದು ಸರಿ ಹಾಕಿಲ್ಲ. ಓಕೆ ವೆಂಕಟ್ ಈಕ್ವಿಟಿ ಶೇರ್ಸ್ದು ವೆಂಕಟ್ದು ಹಾಕಿಲ್ಲ 4,50,000. ಸೊ ಇಲ್ಲಿ ಹಾಕ್ಕೊಳ್ಳಿ 2 ಈಕ್ವಿಟಿ ಶೇರ್ ಅಕೌಂಟ್ 4,40,000 ನೋಡಿ ಇವಾಗ ಹಾಕ್ಕೊಂಡಿಲ್ಲ, ಮಿಸ್ ಮಾಡಿ. ಸೊ ದಿಸ್ ಈಸ್ ನಾವು ಇವಾಗ ಟೋಟಲ್ ಮಾಡೋಣ. ಸೊ ಇಲ್ಲಿ 20 ಡೆಬಿಟ್ ಜಾಸ್ತಿ ಬರುತ್ತಾ ಕ್ರೆಡಿಟ್ ಜಾಸ್ತಿ ಬರುತ್ತಾ ನೋಡಿ. 20 lakhs 5 lakhs 20,000 70,000 ಎಷ್ಟು ಬಂತು. ಓಕೆ 25 lakhs 90,000 ಬಂದಿದೆ. ಕ್ರೆಡಿಟ್ ಸೈಡು ನೋಡೋಣ. 3 lakhs 10 lakhs ಇದು 10. ನೆಕ್ಸ್ಟ್ 4,50,000 70,000 2 lakhs 80,000 10,000
60,000. ಸೊ 2,17,000 ಬಂದಿದೆ. ಇಲ್ಲಿರೋದು 2,59,000 ಮಾಡಿದ್ರೆ ಎಡಿಟ್ 4,20,000 ಅಷ್ಟು ಡಿಫ್ರೆನ್ಸ್ ಅಮೌಂಟ್ ಬರುತ್ತೆ. ಅಂದರೆ ಪ್ರಾಫಿಟ್ ಬಂದಂಗೆ. 25,90,000 25,90,000 ಡಿಫ್ರೆನ್ಸ್ ಅಮೌಂಟ್ ಬಂದುಬಿಟ್ಟು 4,20,000. ಇದು ಏನು ಅಮೌಂಟು? ಪ್ರಾಫಿಟ್ ಆನ್ ಜಾಯಿಂಟ್ ವೆಂಚರ್ ಟು ಪ್ರಾಫಿಟ್ ಆನ್ ಜಾಯಿಂಟ್ ವೆಂಚರ್ ಟ್ರಾನ್ಸ್ಫರ್ಡ್. ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಕೋ ವೆಂಚರ್ಸ್ಗೆ. ವೆಂಕಟ್ಸು ಅಕೌಂಟ್ಗೆ, ಸುನಿಲ್ಸ್ ಅಕೌಂಟ್ಗೆ. ಎಷ್ಟು? 4,20,000 4,20,000 ಇಂಟು 2/3 to 1/3. ಓಕೆ, 4,20,000 ಇಂಟು 2 divided by 3. ಓಕೆ, 2,80,000. ನೆಕ್ಸ್ಟ್ 4,20,000 ಇಂಟು 1 divided by 3 ಎಷ್ಟು? 1,40,000 ಅಷ್ಟು. 0,00,04,56. ಓಕೆ, ಇವಾಗ ಬರಿಬೋದಾ? ಇಲ್ಲಿ ಟು ವೆಂಕಟ್ ಟು ಸುನೀಲ್ ಆದರೆ ಬೈ ಏನಾಗುತ್ತೆ? ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಆಗುತ್ತೆ. ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ಏನಿದು? ಪ್ರಾಫಿಟ್. ಎಷ್ಟು ವೆಂಕಟ್ದು ಪ್ರಾಫಿಟ್ ಶೇರ್ ಮಾಡ್ಕೊತಾ ಇದ್ದಾನೆ? 2,80,000 ಅಷ್ಟು ಪ್ರಾಫಿಟ್ ಬಂದಿದೆ ವೆಂಕಟ್ಗೆ. ಅದೇ ರೀತಿ ಸುನೀಲ್ಗೂ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಪ್ರಾಫಿಟ್ ಬಂದುಬಿಟ್ಟು ಅವನಿಗೆ ಬಂದುಬಿಟ್ಟು ಪ್ರಾಫಿಟು 1,40,000 ಬಂದಿದೆ. ಕಂಪ್ಲೀಟ್ ಆಯಿತು. ಇಟ್ ಈಸ್ ದ ಲೆಂತಿಯೆಸ್ಟ್ ಪ್ರಾಬ್ಲಮ್ ವಿತ್ ಮೋರ್ ಅಡ್ಜಸ್ಟ್ಮೆಂಟ್. ಟೋಟಲ್ ಮಾಡೋಣ. 6 lakhs ಪ್ಲಸ್ 2 lakhs ಪ್ಲಸ್ 10,000 ಆ್ಯಂಡ್ 2,80,000. ಟೋಟಲ್ ಬಂದುಬಿಟ್ಟು 10,90,000 ಬರ್ತಾಯಿದೆ. 10,90,000 ಬರ್ತಾಯಿದೆ. ಫೈನಲ್ ಸೆಟ್ಲ್ಮೆಂಟ್ ಮಾಡಬೇಕಲ್ಲ, ಸೊ ಓನ್ಲಿ. ಸೊ ಯಾರಿಗೆ ಇಲ್ಲಿ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಲೆಸ್ 4,40,000 ಲೆಸ್ ಮಾಡಿದ್ರೆ 6,50,000 ಇದೆ. ಸೊ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಬೈ ವೆಂಕಟ್ಸ್ ಅಕೌಂಟ್ ಫೈನಲ್ ಸೆಟ್ಲ್ಮೆಂಟ್ 6,50,000 ಫೈನಲಿ ಪೇಯ್ಡ್ ಅಂತ ಹಾಕ್ಕೊಳ್ಳಿ. ಫೈನಲ್ ಸೆಟ್ಲ್ಮೆಂಟ್ ಅಂತ ಕೂಡ ಹಾಕ್ಕೋಬೋದು. ಹಂಗೆ ಸುನೀಲ್ಸ್ ಕೋವೆಂಚರ್ದು 3 lakhs ಪ್ಲಸ್ 80,000 ಆ್ಯಂಡ್ 1,40,000 ಟೋಟಲ್ 5,20,000 ಬಂತು. 5,20,000 ಪ್ಲಸ್ 70,000 ಲೆಸ್ ಮಾಡಿಕೊಂಡ್ರೆ ಸೊ ಡಿಫ್ರೆಂಟ್ ಅಮೌಂಟ್ ಬಂದುಬಿಟ್ಟು 4,50,000 ಫೈನಲ್ ಸೆಟ್ಲ್ಮೆಂಟ್ ಆಯಿತು ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಇಲ್ಲಿ ಕೋವೆಂಚರ್ಸು ಜಾಯಿಂಟ್ ವೆಂಚರಲ್ಲಿ ಎಷ್ಟು ಡೆಪಾಸಿಟ್ ಮಾಡಿದ್ದಾರೆ. ಓಕೆ, ಆಮೇಲೆ ಏನಾದರೂ ಪರ್ಸ್ನಲಾಗಿ ಏನಾದರೂ ತೋದ್ಕೊಂಬಂದಿದ್ದಾರಾ, ಜಾಯಿಂಟ್ ವೆಂಚರ್ಗೆ ಏನಾದರೂ ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿದ್ದಾರಾ, ಮೆಟೀರಿಯಲ್ಸ್ ಏನಾದರೂ ತೋದ್ಕೊಂಬಂದಿದ್ದಾರಾ ಅನ್ನೋದು. ಆಮೇಲೆ ಜಾಯಿಂಟ್ ವೆಂಚರಿಂದ ಪ್ರಾಫಿಟ್ ಎಷ್ಟು ಬಂದಿದೆ. ಸೊ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ತೀವಿ. ಕನ್ಸಿಡರ್ ಮಾಡಿಕೊಂಡು ಸೊ ಫೈನಲಾಗಿ ಎಷ್ಟು ಸೆಟ್ಲ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತೋದ್ಕೊಂಡು ಜಾಯಿಂಟ್ ವೆಂಚರಿಂದ ಸುನೀಲ್ಗೆ 4,50,000 ಅಷ್ಟು ಅಮೌಂಟ್ ಬಂತು. ಇಲ್ಲಿ ಬೈ ಸುನೀಲ್ಸ್ ಅಕೌಂಟ್ ಫೈನಲಿ ಪೇಯ್ಡ್ ಅಂತ ಹಾಕ್ಕೊಳ್ಳಿ. ಇನ್ನು ಕ್ಲಿಯರ್ ಆಗಬೇಕಾದ್ರೆ 4,50,000 ಅಷ್ಟು ಬಂತು. ಸೊ ಈಕ್ವಿಟಿ ಶೇರ್ಸು ಅಮರ್ದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ನೋಡೋಣ. ಓಕೆ, 20 lakhs ಪ್ಲಸ್ 6 lakhs ಪ್ಲಸ್ 3 lakhs ಟೋಟಲ್ ಆಗಿ 2,90,000 ಬಂತು. 29 lakhs ಬಂತು. 29 lakhs ಬಂತು. ಅದೇ ರೀತಿ 3 lakhs ಪ್ಲಸ್ 4,50,000 ಆ್ಯಂಡ್
70,000, 9,80,000, 6,50,000 and 4,50,000 ಮಾಡಿದ್ರೆ ಸೊ 29 lakhs ಬಂತು. ಈ ರೀತಿ ಪ್ರಾಬ್ಲಮ್ ಮುಂದೆ ಇರೋದು. ಇಟ್ ಈಸ್ ಎ ಕ್ರಿಟಿಕಲ್ ಪ್ರಾಬ್ಲಮ್. ಒಂದೊಂದು ನೋಡ್ಕೋಬೇಕು. ಏನಾದರೂ ಮಿಸ್ ಆದರೆ ಫಸ್ಟ್ ಓನ್ಲಿ ಯು ಹ್ಯಾವ್ ಟು ಡೂ. ಬೆಟರ್ ಯು ಹ್ಯಾವ್ ಟು ಡೂ ಜನರಲ್ ಎಂಟ್ರೀಸ್ ಆ್ಯಂಡ್ ದೆನ್ ಸ್ಟಾರ್ಟ್ ಟು ಡೂ ದ ಲೆಡ್ಜರ್ ಅಕೌಂಟ್. ಇಟ್ ಮೇ ಬಿ ಯೂಸ್ಫುಲ್. So this is the solution for 7th one. Thank you everyone for watching this video.